ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಸೊ ನಮ್ಮ ಮೇಜರ್ ಇಂಡೆಕ್ಸ್ ನಿಫ್ಟಿ 50 ಇವತ್ತು 22,597ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಇವತ್ತು ಅದು ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿತ್ತು. ಗ್ರೀನ್ ಝೋನ್ನಲ್ಲೇ ಎಂಡ್ ಆಗಿದೆ. 68.75 ಪಾಯಿಂಟ್ಸ್ ಮೂವ್ಮೆಂಟ್ ಕೊಟ್ಟಿದೆ, 0.31%. ಸೊ ಇದ್ರದ್ದು ಸೆಕ್ಟೋರಲ್ ಇಂಡಿಸಸ್ ಹೆಂಗೆ ಪರ್ಫಾರ್ಮ್ ಮಾಡಿದೆ ನೋಡೋಣ. ಸೊ ಫಸ್ಟ್ ಬಂದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ 47,781ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಅಪ್ರಾಕ್ಸಿಮೇಟ್ಲಿ 266 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ 0.55%. ಸೊ ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿ ಬಂದು ಕಂಪ್ಲೀಟ್ಲಿ ರೆಡ್ ಝೋನಲ್ಲಿತ್ತು. ಇದರ ಮೇಜರ್ ಬ್ಯಾಂಕ್ಸ್ HDFC, ICICI, ಆಕ್ಸಿಸ್, ಬಜಾಜ್ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ SBI ಆಲ್ಮೋಸ್ಟ್ -1% ಡೌನ್ ಇತ್ತು. ಆದರೆ HDFC ಅಟ್ ದ ಲಾಸ್ಟ್ ಮೂಮೆಂಟ್ ಗ್ರೀನಿಗೆ ಬಂತು. ಸೊ ಆ ಮೂಮೆಂಟಲ್ಲಿ ಅದಕ್ಕೆ ಬೈಯಿಂಗ್ ಪ್ರೆಷರ್ ಬಂದು ಗ್ರೀನಲ್ಲಿ ಕ್ಲೋಸ್ ಆಯಿತು. ಬಟ್ ದ ಅದರ್ ಬ್ಯಾಂಕ್ಸ್ ಸ್ಲೈಟ್ಲಿ ನೆಗೆಟಿವ್ನೆಸ್ಸಲ್ಲೇ ಕ್ಲೋಸ್ ಆಗಿದೆ. ಸೊ ಅದ್ರ ಜೊತೆಗೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ 21,326 ಕ್ಲೋಸಿಂಗ್ ಕೊಟ್ಟಿದೆ, ವಿಚ್ ಇಸ್ ನೆಗೆಟಿವ್ ಝೋನ್. -111 ಪಾಯಿಂಟ್ಸ್ ಡೌನ್ ಆಗಿದೆ, ವಿಚ್ ಇಸ್ -0.5%. ಸೊ ಹಂಗೆ ನೋಡಿದ್ರೆ ಇವತ್ತು ನಿಫ್ಟಿ FMCG ಶೈನ್ ಆಗಿದೆ. 784 ಪಾಯಿಂಟ್ಸ್ ಅಪ್ ಆಗಿ 1.43% ಗ್ರೀನ್ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ನಿಫ್ಟಿ FMCG ಬಂದು 55,753ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಅದರ ಜೊತೆಗೆ ನಿಫ್ಟಿ IT ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. 233 ಪಾಯಿಂಟ್ಸ್ ಗ್ರೀನಲ್ಲಿ ಕ್ಲೋಸ್ ಆಗಿದೆ, ವಿಚ್ ಇಸ್ 0.7%. ಸೊ ಇದು ಬಂದು 33,613ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ವಿತ್ ದಿಸ್ ನಿಫ್ಟಿ ರಿಯಲ್ಟಿ ಕೂಡ ಇವತ್ತು ಶೈನ್ ಆಗಿದೆ. 1,018ನಲ್ಲಿ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ 14 ಪಾಯಿಂಟ್ಸ್ ಇವತ್ತು ಅಪ್ ಆಗಿದೆ, 1.41% ಈ ಇಂಡೆಕ್ಸಿಗೆ. ನಿಫ್ಟಿ ಹೆಲ್ತ್ ಕೇರ್ ಇಂಡೆಕ್ಸ್ ಕೂಡ 65 ಪಾಯಿಂಟ್ಸ್ ಅಪ್ ಆಗಿದೆ, 0.5%. ಸೊ ಇದು ಬಂದು 12,211ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಇವತ್ತು ಈ ಇಂಡಿಸಸ್ ಒಳ್ಳೆ ಪಾಸಿಟಿವ್ನೆಸ್ಸಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ವೆರಾಸ್ ನಿಫ್ಟಿ ಬ್ಯಾಂಕ್ ಹಾಗೂ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ನೆಗೆಟಿವ್ನೆಸ್ಸಲ್ಲಿ ಎಂಡ್ ಆಗಿದೆ. ಸೊ ಇವತ್ತಿನ ನಿಫ್ಟಿ ಅನಾಲಿಸಿಸ್ ಪ್ರಕಾರ ನಿಫ್ಟಿ ಇವತ್ತು 1 ಡೇ ಟೈಮ್ ಫ್ರೇಮ್ನಲ್ಲಿ ಗ್ರೀನ್ ಹ್ಯಾಮರ್ ಕ್ಯಾಂಡಲನ್ನು ಫಾರ್ಮ್ ಮಾಡಿದೆ. ಸೊ 5 ಮಿನಿಟ್ಸ್ ಇಂಟ್ರಾಡೇ ಪರ್ಸ್ಪೆಕ್ಟಿವ್ನಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋಣ. ಸೊ ನಿಫ್ಟಿ ಇವತ್ತು ಕಂಪ್ಲೀಟ್ಲಿ ಸೈಡ್ ವೇಸಲ್ಲೇ ಟ್ರೇಡ್ ಆಗ್ತಾ ಇತ್ತು. ಸೊ ಇವತ್ತು ಅದಕ್ಕೆ ಸಪೋರ್ಟ್ ಬಂದು 22,530 ಸಪೋರ್ಟ್ 1 ಆಗಿತ್ತು. ಸಪೋರ್ಟ್ 2 ಬಂದು 22,500. ರೆಸಿಸ್ಟೆನ್ಸ್ 1 ಬಂದು 22,580. ರೆಸಿಸ್ಟೆನ್ಸ್ 2 ಬಂದು 22,602. ಸೊ ಇವತ್ತಿನ ಹೈ ಬಂದು 22,620. ಸೊ ಇವತ್ತು ಮಾರ್ಕೆಟ್ ಓಪನ್ ಆಗಿ ನಿಫ್ಟಿ 22,500 ತನಕ ಡ್ರಾಪ್ ಆಗಿ ಆಮೇಲೆ ಕಂಪ್ಲೀಟ್ಲಿ ಸೈಡ್ ವೇಸ್ ರೇಂಜಲ್ಲೇ ಟ್ರೇಡ್ ಆಗ್ತಾ ಇತ್ತು. ಆಫ್ಟರ್ನೂನ್ ಸೆಷನ್ನಲ್ಲಿ ಸ್ವಲ್ಪ ಪಾಸಿಟಿವ್ನೆಸ್ ಬಂದು ಇಲ್ಲಿ 3 o'clock to 3:30 ಸ್ವಲ್ಪ ಪಾಸಿಟಿವ್ನೆಸ್ ಬಂದು 180 ಡಿಗ್ರಿ ಫಾಲೋ ಮಾಡಿಕೊಂಡು ಬುಲ್ಲಿಶ್ ಆಗಿ ಮೂವ್ ಆಯಿತು. ಸೊ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಇವತ್ತು ನೆಗೆಟಿವ್ನೆಸ್ಸಲ್ಲೇ ಟ್ರೇಡ್ ಆಗ್ತಿತ್ತು. ಇವತ್ತಿನ ದಿನ ಕಂಪ್ಲೀಟ್ಲಿ ರೆಡ್ ಅಲ್ಲೇ ಇತ್ತು. ಸೊ ಬ್ಯಾಂಕ್ ನಿಫ್ಟಿ ಓಪನ್ ಆಗಿದ್ದು 48,093 ಆಮೇಲೆ ಕಂಟಿನ್ಯೂಸ್ ಆಗಿ ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಯಿತು. ಸೊ ಇವತ್ತು ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಬಂದು ಸಪೋರ್ಟ್ 1 47,825, ಸಪೋರ್ಟ್ 2 47,750, ಸಪೋರ್ಟ್ 3 47,632, ಸಪೋರ್ಟ್ 4 47,550. ಸೊ ಇಲ್ಲಿ ಫಸ್ಟ್ಲಿ ಸಪೋರ್ಟ್ 1 ಬ್ರೇಕ್ ಆಗಿ ಸಪೋರ್ಟ್ 2 ತನಕ ಹೋಯಿತು. ಆಮೇಲೆ ಸಪೋರ್ಟ್ 1 ಸಪೋರ್ಟ್ 2 ರೇಂಜ್ನಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತು. ಆಮೇಲೆ ಸಪೋರ್ಟ್ 3 47,632 ತನಕ ಹೋಗಿತ್ತು. 255ಗೆ ಒಂದು ಸ್ಟ್ರಾಂಗ್ ಹ್ಯಾಮರ್ ಕ್ಯಾಂಡಲ್ ಬಂದು 47,550ಇಂದ ರಿವರ್ಸಲ್ ತೊಗೊಂತು. ಸೊ ಈ ಟೈಮ್ನಲ್ಲಿ ನೀವು ನೋಡ್ಬೋದು 180 ಡಿಗ್ರಿ ರೂಲ್ ಫಾಲೋ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ ಕೊಟ್ಟು ಇವತ್ತಿನ ಹೈ ಬಂದು
47,959 ತನಕ ಹೋಗಿತ್ತು. ಬಟ್ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಪ್ರಕಾರ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಬಂದು ಇವತ್ತು 47,781.95 ಅಂದರೆ ನೆಗೆಟಿವ್ 266.25 ಪಾಯಿಂಟ್ಸಲ್ಲಿ ಕ್ಲೋಸಿಂಗ್ ಆಗಿದೆ. ಸೊ ಇದು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ ಅನಾಲಿಸಿಸ್. ಸೊ ಇವತ್ತು ತುಂಬ ಮೂವ್ಮೆಂಟ್ ಬಂದಿದ್ದ ಸ್ಟಾಕ್ HDFC. ಸೊ HDFC ಬಂದು ಇವತ್ತು ಸ್ಲೈಟ್ಲಿ ನೆಗೆಟಿವ್ನೆಸ್ಸಲ್ಲೇ ಟ್ರೇಡ್ ಆಗ್ತಾ ಇತ್ತು. ಆದರೆ ನೋಡಿ ಅದಕ್ಕೆ ಇಮಿಡಿಯೇಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಬಂದು ಆಫ್ಟರ್ನೂನ್ ಸೆಷನ್ನಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಬಂದು ಸಪೋರ್ಟ್ 1450 ಹಾಗೂ ರೆಸಿಸ್ಟೆನ್ಸ್ 1456. ಇದೇ ರೇಂಜ್ನಲ್ಲೇ 11:30 3 o'clock ತನಕ ಸೈಡ್ ವೇಸ್ ಆಗಿತ್ತು. ಆಮೇಲೆ 3 o'clock ಮೇಲೆ ಬೈಯಿಂಗ್ ಪ್ರೆಷರ್ ಬಂದು 180 ಡಿಗ್ರಿ ರೂಲ್ ಫಾಲೋ ಆಗಿ ಮೇಲೋಗಿತ್ತು. ಸೊ ಇವತ್ತು HDFC ಗ್ರೀನ್ನಲ್ಲೇ ಕ್ಲೋಸ್ ಆಗಿದೆ. ಸೊ ಹಾಗೆ ರಿಲಯನ್ಸ್ ಬೆಳಗ್ಗೆಯಿಂದ ತುಂಬ ಬುಲಿಶ್ ಹಾಗೆ ಮೂಮೆಂಟ್ ಕೊಟ್ಟಿದೆ. ಸೊ ರಿಲಯನ್ಸ್ ಇವತ್ತು ಡಬ್ಲೆಟ್ ಫಾರ್ಮ್ ಆಗಿದೆ. 1 ಡೇ ಟೈಮ್ ಫ್ರೇಮ್ನಲ್ಲಿ ಡಬ್ಲೆಟ್ ಫಾರ್ಮ್ ಆಗಿದೆ. 5 ಮಿನಿಟ್ಸಲ್ಲಿ ರಿಲಯನ್ಸ್ ಇವತ್ತು ಓಪನ್ ಆಗಿದ್ದು 2876. ಇವತ್ತಿನ ಹೈ ಬಂದು ರಿಲಯನ್ಸ್ದು 2937. ಸೊ 5 ಮಿನಿಟ್ಸಲ್ಲಿ ರಿಲಯನ್ಸ್ ಪರ್ಫಾರ್ಮೆನ್ಸ್ ನೋಡೋಣ. ಸೊ ಓಪನ್ ಆಗಿದ್ದ ಕೂಡಲೇ ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ಸ್ ಬಂತು. ಆಮೇಲೆ ಸ್ಲೈಟ್ಲಿ ಸೈಡ್ ವೇಸ್ ರೇಂಜ್ನಲ್ಲೇ ಟ್ರೇಡ್ ಆಯಿತು. ಆಮೇಲೆ ಇನ್ನೂ ಬುಲ್ಲಿಶ್ನೆಸ್ ಕಾಣಿಸ್ಕೊಂತು. ಕ್ಲೋಸಿಂಗ್ ಬಂದು 2921.30ನಲ್ಲಿ ಕ್ಲೋಸಿಂಗ್ ಆಗಿದೆ. ಸೊ ಇನ್ಫೋಸಿಸ್ ಕೂಡ ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೋಡಿ ಇನ್ಫೋಸಿಸ್ ಇವತ್ತು ಓಪನ್ ಆಗಿದ್ದು 1428.75. ಇವತ್ತಿನ ಹೈ ಬಂದು 1459.95. ಕ್ಲೋಸಿಂಗ್ ಆಗಿರೋದು 1454.80. 20 ಪಾಯಿಂಟ್ಸ್ ಅಪ್ ಮೂವ್, 1.44%. ಸೊ ನೋಡಿ ಇವತ್ತು ಓಪನ್ ಆಗಿದ್ದ ಕೂಡಲೇ ಮಾರ್ಕೆಟ್ ಇನ್ಫೋಸಿಸ್ ಬಂದು ತುಂಬ ಬುಲ್ಲಿಶ್ ಪರ್ಸ್ಪೆಕ್ಟಿವ್ನಲ್ಲೇ ಮೂಮೆಂಟ್ ತೋರಿಸ್ತು. ತುಂಬ ಅಪ್ ಮೂವ್ ತೋರಿಸ್ತು. ಆಮೇಲೆ ಆಫ್ಟರ್ನೂನ್ ಸೆಷನ್ನಲ್ಲಿ ಸೈಡ್ ವೇಸ್ ಆಗಿ ನೋಡ್ಬೋದು. HUL ಹಿಂದೂಸ್ತಾನ್ ಯೂನಿಲಿವರ್ ಇವತ್ತು ಓಪನಿಂಗ್ ಬಂದು 2311. ಇವತ್ತಿನ ಹೈ ಬಂದು 2374. ಇವತ್ತು ಕ್ಲೋಸಿಂಗ್ ಆಗಿರೋದು 2366.90. ಸೊ 56.20 ಪಾಯಿಂಟ್ಸ್ ಅಪ್ ಮೂವ್ ಆಗಿದೆ, ವಿಚ್ ಇಸ್ 2.43%. ಸೊ ಇದು ಕೂಡ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ಸ್ ಕೊಟ್ಟು ತುಂಬ ಒಳ್ಳೆ ಬುಲ್ಲಿಶ್ ಮೂವನ್ನು ತೋರಿಸಿದೆ. ಆಮೇಲೆ ಆಫ್ಟರ್ನೂನ್ ಸೆಷನ್ನಲ್ಲಿ ಕಂಪ್ಲೀಟ್ಲಿ ಸೈಡ್ ವೇಸ್ ರೇಂಜನ್ನು ನೋಡ್ಬೋದು. ಸೊ ಇದು ಇವತ್ತಿನ ಒಳ್ಳೆ ಪರ್ಫಾರ್ಮರ್ಸ್ ಹಾಗೂ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ಲೆವೆಲ್ 1 ಬಂದು ನಿಮಗೆ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಹೆಂಗೆ ಪಿಕ್ ಮಾಡೋದು, IPO, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲ್ ಆಗಿ ಬರುತ್ತೆ. ವಿತ್ ಆಪ್ಷನ್ ಬೈಯಿಂಗ್ ಹಾಗೂ ಸೆಲ್ಲಿಂಗ್ ವಿತ್ ಇಂಡಿಕೇಟರ್ಸ್. ಆಮೇಲೆ 15 ಹೆಡ್ಜಿಂಗ್ ಸ್ಟ್ರಾಟಜೀಸ್ ಕವರ್ ಮಾಡ್ತೀವಿ.